ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸೂಪರ್ ಟೇಸ್ಟಿಯಾದಂತಹ ಇಡ್ಲಿ ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಯಾವ ರೀತಿ ಚಟ್ನಿ ಮಾಡ್ತೀವಿ ಅಂತ ನೋಡ್ಕೊಳ್ರಿ. ಈ ಥರ ಖಾರವಾದಂಥ ಚಟ್ನಿ ಜೊತೆ ಇಡ್ಲಿ ಮತ್ತು ಸಾಂಬಾರು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹಾಗಾದರೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ. ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಬರಬೇಕು ಅಂದರೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನೋಡ್ಕೊಳ್ರಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂಥ ಇಡ್ಲಿ ಚಟ್ನಿ ರೆಸಿಪಿನ ಮಾಡ್ಕೊಂಡು ನೋಡಿರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಇಲ್ಲಿ ನೋಡಿ, ನಾನು 1/4 kg ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅದರಲ್ಲಿ 2 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಅಂದರೆ 1 kg ರವೆಗೆ 1/4 kg ಉದ್ದಿನಬೇಳೆನ ನಾವು ಹಾಕಬೇಕಾಗುತ್ತೆ. ಇಲ್ಲಿ ನಾನು ಅರ್ಧ kg ರವೆ ಹಾಕಿದ್ದೀನಿ. ಅದರಲ್ಲಿ 1/4 kg ಅರ್ಧದಷ್ಟು ಉದ್ದಿನಬೇಳೆನ ನಾನಿಲ್ಲಿ ನೆನೆ ಹಾಕಿದ್ದೀನಿ. 1-2 ತಾಸು ಉದ್ದಿನಬೇಳೆ ನೆನೆದ್ರೆ ಸಾಕು, ಚೆನ್ನಾಗಿರುತ್ತೆ. ನಾವು ಉದ್ದಿನಬೇಳೆ ನೆನೆ ಹಾಕಿದಾಗಲೇ ರವೆನ ನೆನೆ ಹಾಕಬೇಕು, ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ರವೆ. ಈಗ ನೋಡಿರಿ, ಈ ಉದ್ದಿನಬೇಳೆ ಗ್ರೈಂಡ್ ಮಾಡಿಂದ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ರೈಸನ್ನು ಹಾಕಿ, ಬಾಯ್ಲ್ಡ್ ರೈಸು, ಇದನ್ನು 2 ಸೇರಿ ನಾವೀಗ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿರಿ, ನೈಸಾಗಿ ಗ್ರೈಂಡ್ ಆಗಿದೆ ಉದ್ದಿನಬೇಳೆ. ಈಗ ಇದಕ್ಕೆ ರವಾಗೆ ಹಾಕಿ ನಾವು ಸೇರಿಸೋಣ. ಇದ್ರ ಜೊತೆ ರೈಸನ್ನು ಸೇರಿ ನಾನು ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಉದ್ದಿನಬೇಳೆ ರವೆ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಈ ಥರ ಕೈಲೇ ಮಿಕ್ಸ್ ಮಾಡಿರಿ. ಸ್ಪೂನಲ್ಲಾದರೆ ರವೆ ನೆಂದಿರುತ್ತೆ ಅಲ್ವ, ಗಟ್ಟಿ ಆಗಿರೋ ಚಾನ್ಸಸ್ ಇರುತ್ತೆ, ಅದು ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಗಂಟಾಗಿ. ಹಾಗಾಗಿ ನೀವು ಕೈಲೇ ಮಿಕ್ಸ್ ಮಾಡಿರಿ. ಆಮೇಲೆ ಉದ್ದಿನಬೇಳೆ ಮತ್ತು ರವೆ ನೀವೆರಡನ್ನೂ ನೀವು ನೆನೆ ಹಾಕಬೇಕಾದ್ರೆ ಸ್ವಲ್ಪ ಪಾತ್ರೆನ ದೊಡ್ಡದು ತಗೊಳ್ರಿ, ಇಲ್ಲಾಂದರೆ ಅದು ಉಬ್ಬಿ ಹೊರಗೆ ಬಂದುಬಿಡುತ್ತೆ. ಚೆನ್ನಾಗಿ ಈ ಥರ ಕೈಲೇ ಮಿಕ್ಸ್ ಮಾಡ್ಕೊಳ್ರಿ. ನೀರನ್ನು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ಮೇಲಿಂದ. ನೀವು ರುಬ್ಬುವಾಗ ಏನು ಉದ್ದಿನಬೇಳೆಯಲ್ಲಿ ನೀರಿನ ಅಂಶ ಇರುತ್ತೆ, ಅದನ್ನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಅಷ್ಟೇ ನೋಡಿರಿ. ಈ ಥರ ಗಟ್ಟಿಯಾಗಿಯೇ ಇರಬೇಕು ಕನ್ಸಿಸ್ಟೆನ್ಸಿ. ನೀರಾಗಿದ್ದರೆ ರವೆ ಉಬ್ಬೋದಿಲ್ಲ. ಚೆನ್ನಾಗಿ ಉಬ್ಬಿ ಬಂದರೆ ಇಡ್ಲಿಗಳು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದನ್ನು ಓವರ್ನೈಟು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ನೋಡಿ ಹೇಗೆ ಉಬ್ಬಿ ಬಂದಿದೆ ಅಂಥೇಳಿ. ಪಾತ್ರೆ ದೊಡ್ಡ ತೊಗೊಂಡ್ರೆ ಕೆಳಗೆ ಬೀಳೋದಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ಇದರಲ್ಲಿ ನಮಗೆ ಬೇಕಾದಷ್ಟು ರವೆನ ತಗೊಂಡು ಇದಕ್ಕೆ ಉಪ್ಪು ಎಲ್ಲ ಹಾಕಿ ನಾವು ಆ್ಯಡ್ ಮಾಡೋಣ. ಸ್ವಲ್ಪ ಸೋಡಾ ಪುಡಿ, ಉಪ್ಪು ಹಾಕಿ ಕಲಸಿ ತೊಗೊಳ್ಳೋಣ. ಈಗ ನೋಡಿರಿ, ನಮಗೆ ಟಿಫನಿಗೆ ಬೇಕಾದಷ್ಟು ರವೆನ ತಗೊಂಡು ಇದಕ್ಕೆ ನಾನು 1 ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ರವೆ ಚೆನ್ನಾಗಿ ನೆನಿಬೇಕು. ನಾವು ರಾತ್ರಿ ಓವರ್ನೈಟ್ ಫರ್ಮೇಷನ್ ಮಾಡಿಡೋಕ್ಕೆ ಇಡಬೇಕಾದ್ರೆ ಇದು ರವೆ ಹೊರಗೆ ಬರುತ್ತೆ ಅಂಥೇಳಿನೇ ನಾವು ದೊಡ್ಡ ಪಾತ್ರೆನ ಯೂಸ್ ಮಾಡ್ತೀವಿ. ಉಬ್ಬಿ ಇಲ್ಲಾಂದರೆ ಕೆಳಗೆಲ್ಲ ಚೆಲ್ಲಿಬಿಡುತ್ತೆ ಅದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಿ. ಆಮೇಲೆ ನೋಡಿರಿ, ಎಣ್ಣೆ ಈ ಥರ ಗ್ರೀಸ್ ಮಾಡಿರಿ. ಇಡ್ಲಿ ಪ್ಲೇಟಿಗೆ ಚೆನ್ನಾಗಿ ಎಣ್ಣೆ ಸವರಿ ಈ ಥರ ಇಡ್ಲಿ ಬ್ಯಾಟ್ರನ್ನ ಹಾಕಿ ಅದಕ್ಕೆ 1 ಸ್ಪೂನಷ್ಟು, ನಿಮಗೆ ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಇಡ್ಲಿ ಹಾಕ್ಕೊಳ್ರಿ. ನಾನಿಲ್ಲಿ ನೋಡಿರಿ ಎಲ್ಲ ಪ್ಲೇಟಿಗೂ ಇಡ್ಲಿ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಈಗ ಸ್ಟೀಮ್ ಮಾಡೋಣ. ಒಂದು 5ರಿಂದ 10 ನಿಮಿಷ ಮಾಡಿಬಿಟ್ರೆ ಚೆನ್ನಾಗಿ ಸಾಫ್ಟಾದಂಥ ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ ನೋಡಿರಿ. ಈಗ ಇಲ್ಲಿ 10 ನಿಮಿಷ ಬಾಯ್ಲ್ ಆಗಲಿ, ಸ್ಟೀಮ್ ಆಗಲಿ. ಇಲ್ಲಿ ಚಟ್ನಿಗೆ ನಾನು ಶೇಂಗಾ ಬೀಜನ ಹುರ್ಕೊತಾ ಇದ್ದೀನಿ. ಶೇಂಗಾ ಬೀಜ ಚೆನ್ನಾಗಿ ಕಡಕ್ಕಾಗಿ ಹುರ್ಕೊಳ್ರಿ, ಆವಾಗ ಚಟ್ನಿ ಒಳ್ಳೆ ರುಚಿ ಬರುತ್ತೆ. ಇಲ್ಲಿ ಶೇಂಗಾ ಮತ್ತು ಕೊಬ್ಬರಿ ಚಟ್ನಿನ ಮಾಡ್ತಾಯಿದ್ದೀನಿ ನಾನು ಇಡ್ಲಿಗೆ. ನೋಡಿ, ಈ ಥರ ಮೇಲಿನ ಸಿಪ್ಪೆ ಹೋಗೋವರೆಗೂ ಸುಲಿಬೇಕು, ಅಲ್ಲಿವರೆಗೂ ಹುರ್ಕೊಳ್ರಿ. ಈಗ ಅದೇ ಕಡಾಯಿಗೆ ನಾನು ಮೆಣಸಿನ್ಕಾಯಿ ಹಾಕಿ ಹುರಿತಾಯಿದ್ದೀನಿ ಖಾರಕ್ಕೆ. ಸ್ವಲ್ಪ ಕೆಂಪಗಾಗಿದೆ ಮೆಣಸಿನ್ಕಾಯಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ಗ್ರೀನ್ ಮೆಣಸಿನ್ಕಾಯಿ ಯೂಸ್ ಮಾಡಿದರೆ ಹಸಿರು ಮೆಣಸಿನ್ಕಾಯಿನೂ ಸಹಿತ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮನೇಲಿ ಯಾವುದಿರುತ್ತೆ ಅದನ್ನು ಹಾಕ್ರಿ, ಯಾವುದು ಪರವಾಗಿಲ್ಲ, ನಡೆಯುತ್ತೆ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ರಿ. ನೋಡಿ, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಇವಾಗ ತೆಗೆದು ಎತ್ತಿಡೋಣ. ಈಗ ಎಲ್ಲದನ್ನು ಸೇರಿ ಜಾರಿಗೆ ಹಾಕೋಣ. ಅಂದರೆ ಶೇಂಗಾ ಬೀಜ, ಕೊತ್ತಂಬರಿ ಹಾಕಿದ್ದೀನಿ, ಮತ್ತು
ಹುರಿದಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಚಟ್ನಿ ನೋಡಿರಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು. ಶೇಂಗಾ ಬೀಜ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕಿದರೆ ಸಾಕು. ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಸಿಂಪಲ್ ಆದಂಥ ಒಗ್ಗರಣೆ ಮಾಡಿಕೊಳ್ರಿ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಕಡಾಯಿಗೆ ಸ್ವಲ್ಪ ಸಾಸಿವೆ ಹಾಕಿರಿ. ಸಾಸಿವೆ ಸಿಡ್ತಿದ್ದಂಗೆ 1-2 ಒಣಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಫ್ರೈ ಆಗಲಿ. ಈಗ ಇದಕ್ಕೆ ಹಸಿ ಕರಿಬೇವನ್ನು ಹಾಕಿ ಒಗ್ಗರಣೆ ರೆಡಿ ಆಯಿತು. ಫ್ಲೇಮ್ ಆಫ್ ಮಾಡಿ ಈಗ ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡೋಣ. ಟೇಸ್ಟಿಯಾದಂತಹ ಖಾರವಾದಂಥ ಚಟ್ನಿ ರೆಡಿ ಆಗುತ್ತೆ ನೋಡಿರಿ. ಈ ಚಟ್ನಿ ಜೊತೆ ಅಂತೂ ಸೂಪರಾಗಿರುತ್ತೆ ಇಡ್ಲಿ. ಒಂದು ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿರಿ ಚಟ್ನಿನ. ಚೆನ್ನಾಗಿ ಒಗ್ಗರಣೆ ಜೊತೆ ಚಟ್ನಿನ ಮಿಕ್ಸ್ ಮಾಡಿಕೊಳ್ರಿ. ಈಗ ಇಡ್ಲಿ ನೋಡೋಣ ರೆಡಿಯಾಗಿದೆ ಏನಂತೇಳಿ. ನೋಡಿರಿ, ಒಂದು 5-10 ನಿಮಿಷ ಬೇಯಿಸಿದರೆ ಇಡ್ಲಿ ಸಾಫ್ಟಾಗಿ ಬಂದಿದೆ. ಹೇಗೆ ಬಂದಿದೆ ಅಂತ ನೋಡ್ತಿರ್ಬೋದು. ನಾನು ನಿಮಗೆ ಒಂದು ಪ್ಲೇಟಲ್ಲಿ ಹಾಕಿ ತೋರಿಸಿದ್ದೀನಿ. ನಾನು ಎಲ್ಲ ಪ್ಲೇಟಲ್ಲಿ ಹಾಕಿ ಸ್ಟೀಮ್ ಮಾಡಿದ್ದೀನಿ. ಸೂಪರಾಗಿ ಬಂದಿದೆ ಇಡ್ಲಿ, ನೋಡ್ತಾ ಇರ್ಬೋದು. ನಾವು ಹಾಕಿದಾಗ ಅರ್ಧ ಇತ್ತು, ಇವಾಗ ಮೇಲೆ ಹೇಗೆ ಉಬ್ಬಿ ಬಂದಿದೆ ಅಂತ ಹೇಳಿ ನೋಡ್ತಿರ್ಬೋದು. ಅಷ್ಟೇ ಸಾಫ್ಟಾಗಿ ಮಲ್ಲಿಗೆ ಥರ ರೆಡಿಯಾಗಿದೆ ಇಡ್ಲಿ. ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಬಿಸಿ ಇದೆ. ಸ್ವಲ್ಪ ಎಡ್ಜಸ್ಟ್ನೆಲ್ಲ ಬಿಡಿಸ್ಕೊಳ್ರಿ. ಪ್ಲೇಟ್ಗೆಲ್ಲ ಅಂಟುತ್ತೆ ಅಂಥೇಳಿ ಪೇಪರ್ ಶೀಟೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಪ್ಲಾಸ್ಟಿಕ್ ಯಾವತ್ತೂ ಡೇಂಜರೇ ನಮಗೆ. ನಾವು ತಿಕ್ಕಿದ್ರೂ ಪರವಾಗಿಲ್ಲ. ಈ ಥರ ಹೆಲ್ತಿಯಾಗಿ ಮಾಡ್ಕೊಳ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿರಿ. ಇಡ್ಲಿ ರೆಡಿಯಾಗಿದೆ. ಒಂದು ಸರಿ ನೀವು ಇದೇ ಥರ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಇಲ್ಲಿ ಎಲ್ಲ ಇಡ್ಲಿನೂ ತೆಗೆದು ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೂಪರ್ ಟೇಸ್ಟಿಯಾದಂಥ ಕೊಬ್ಬರಿ ಶೇಂಗಾ ಚಟ್ನಿ ಖಾರವಾಗಿದೆ. ಖಾರವಾದ ಚಟ್ನಿ ಜೊತೆ ಸೂಪರಾದಂಥ ಸಾಫ್ಟಾದಂಥ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ. ನೋಡ್ತಿರ್ಬೋದು ನೀವು. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿಕೊಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.